ಶುಭಾಶಯಗಳು. ಈ ದಿವಸ ನಾವು ನಮ್ಮ ಹೆಸರು ಮಹಾಲಿಂಗಪ್ಪ ಅಂತೇಳಿ ಕುರುಬ ಸಮಾಜ ಜಿಲ್ಲಾ ಮುಖಂಡರಿದ್ದೀನಿ ಮತ್ತು ಅವರು ಶಿವಬಸಪ್ಪ ಅಂತೇಳಿ ಗ್ರಾಮ ಪಂಚಾಯತಿ ಮಾಜಿ ಮೆಂಬರು. ಇವರ ಹೆಸರು ಪಕ್ಷೇಣ ಅಂತೇಳಿ ಪಕ್ಷೇಣ ಅಂತೇಳಿ ಪಕ್ಷೇಣ ಅಂತೇಳಿ ಪಕ್ಷೇಣ ಅಂತ. ಇವರ ಹೆಸರು ಭರತ್ ಯುವ ಮುಖಂಡರು ಕುರುಬ ಸಮಾಜ. ಭರತ್ ಅವ್ರು ಲೋಕೇಶ್. ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಕನಕ ಜಯಂತಿ ಮಾಡಿದ್ದು. ಆ ಕನಕ ಜಯಂತಿ ಮಾಡೋ ಸಂದರ್ಭದಲ್ಲಿ ನಮ್ಮ ಅರಸೀಕೆರೆ ಟೌನ್ ಹಾಲಲ್ಲಿ ಒಂದು ನಮ್ಮ ಕನಕದಾಸರದು, ಸಂಗೊಳ್ಳಿ ರಾಯಣ್ಣಂದು ಮತ್ತು ಬಸವಣ್ಣರದು ಈ ಥರದ ಸಮಾಜದ ಮಹಾ ಸಂಸ್ಥಾಪಕರದು ಪುತ್ಥಳಿಗಳಿಲ್ಲ, ಪ್ರತಿಮೆಗಳಿಲ್ಲ ಅಂಥೇಳಿ ಒಂದು ವರದಿ ಮಾಡಿದ್ದು ನಾವು. ಆ ವರದಿಗೆ ಸಂಬಂಧಪಟ್ಟಂಗೆ ಮಾನ್ಯ ಶಾಸಕರು ಈ ಬಾರಿ ಬಸವಣ್ಣನ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯನ್ನು ತಂದು ಮಾಡಿದ್ದಾರೆ. ಅವರಿಗೆ ನಮ್ಮ ಕುರುಬ ಸಮಾಜದ ವತಿಯಿಂದ ಧನ್ಯವಾದವನ್ನು ತಿಳಿಸ್ತೀವಿ. ಆದರೆ ಪ್ರತಿಮೆ ಮಾಡಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅದು ಸಿಮೆಂಟ್ನಲ್ಲಿ ಮಾಡ್ತಾಯಿದ್ದಾರೆ. ಇದು ಒಂದು ಬೆಲೆ ಬಾಳ್ತಕ್ಕಂಥ ಇದಲ್ಲ ಅದು. ಏಕೆ ಅಂತಂದರೆ ಸಿಮೆಂಟು ಶಾಶ್ವತ ಇರಲ್ಲ. ಕಲ್ಲಿನ ಪುತ್ಥಳಿ ಆದರೆ ಇದು ಶಾಶ್ವತ ಇರುತ್ತೆ. ಏಕೆಂದರೆ ಇದು ನೂರಾರು ವರ್ಷ ಇರ್ತಕ್ಕಂಥ ಒಂದು ದಾರ್ಶನಿಕರ ಮಹಾತ್ಮರ ಪುತ್ಥಳಿ ಆಗಿರೋದ್ರಿಂದ ಇದನ್ನು ಕಲ್ಲಲ್ಲೇ ಮಾಡಬೇಕು. ಏಕೆಂದರೆ ಪಕ್ಕದಲ್ಲೇ ನಮ್ಮ ಬಸವಣ್ಣ ಅವ್ರು ಪುತ್ಥಳಿ ಮಾಡಿದ್ದಾರೆ, ಕಲ್ಲಿನಲ್ಲೇ ಮಾಡಿದ್ದಾರೆ. ಅದೇ ರೀತಿ ಸೇಮ್ ಅವರಿಗೆ ಪೂಜಾ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಅದೇ ರೀತಿ ಪೂಜಾ ಸ್ಥಾನದಲ್ಲಿ ಇವ್ರಿಗೂ ಕಲ್ಲಿನ ಕಟ್ಟಡದಲ್ಲಿ ಪುತ್ಥಳಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಏಕೆಂದರೆ ಈಗ ನೀವು ನೋಡಿ ಗಮನಿಸಿ ಅದನ್ನು. ಏಕೆಂದರೆ ವಿಡಿಯೋ ಇದೆ, ಕೊಡ್ತಾರೆ ಇವರು, ಗಮನಿಸಿ. ಅದು ಏಕೆಂದರೆ ಚಿರಕಾಲ ಇರ್ತಕ್ಕಂಥ ಒಂದು ಪುತ್ಥಳಿ, ಅದು ಶಾಶ್ವತ ಇರೋದಿಲ್ಲ. ಹಾಗಾಗಿ ಕಲ್ಲಿನ ಕಟ್ಟಡ ಮಾಡಬೇಕು. ಇದನ್ನು ನಾವು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ಇದನ್ನು ನಾವೇನು ಅವ್ರಿಗೆ ಭಿನ್ನ ಭೇದ ಮಾಡ್ತಾ ಇಲ್ಲ, ಏನಿಲ್ಲ, ಮಾಡಿದರೆ ಒಳ್ಳೆಯದು. ಹಾಗಾಗಿ ಮತ್ತು ನಮ್ಮ ಸಮಾಜಕ್ಕೆ ಇರೋ ಕೊಡುಗೆ ಏನಂತಂದರೆ ನಮ್ಮ ಸಮಾಜದಲ್ಲಿ ಒಂದು ಕನಕ ಭವನ ಆಗಿರ್ಬೋದು, ಮತ್ತು ಹಿಂದುಳಿದ ವರ್ಗದವರಿಗೆ ಒಂದು ಕೆಲಸ ಆಗಿರ್ಬೋದು, ಒಂದು ಗಂಗಾ ಕಲ್ಯಾಣ ಆಗಿರ್ಬೋದು, ಯಾವನೂ ಅಷ್ಟಾಗಿ ಕೆಲಸಗಳು ಕೊಟ್ಟಿಲ್ಲ. ಏಕೆಂದರೆ ಅವರು ಬರ್ತಕ್ಕಂಥ ಅವರ ಪಾರ್ಟಿಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಕೊಡ್ಕೊಂಬಂದಿದ್ದಾರೆ. ಯಾಕೆಂದರೆ ಅವರು ಒಂದೇ ಪಾರ್ಟಿ ಸೀಮಿತವಾಗಿಲ್ಲ, ಕಾಂಗ್ರೆಸ್ ಪಕ್ಷ ಅಂತ ಇರೋದ್ರಿಂದ, MLA ಆಗಿರೋದ್ರಿಂದ ಬರೀ ಅವರು ಇದಕ್ಕೆ ಕೊಡ್ಕೊಂಬಂದಿದ್ದಾರೆ. ಯಾಕೆಂದರೆ ಎಲ್ಲರಿಗೂ ಕೊಡಬೇಕು. ಯಾಕೆಂದರೆ ಇದು ಧೋರಣೆ ಆಗಿದೆ ಇದು. ಹಾಗಾಗಿ ಎಲ್ಲರಿಗೂ ನಮ್ಮ ಸಮಾಜದ ಕುಲ ಬಾಂಧವರಿಗೆ ಸರಿಯಾದ ರೀತಿ ಒಂದು ಬೋರ್ವೆಲ್ ಆಗಿರ್ಬೋದು, ಒಂದು ಕನಕ ಭವನ ಆಗಿರ್ಬೋದು, ಮತ್ತು ಅವರು ಓಡಾಡೋದಕ್ಕೆ ರಸ್ತೆ, ಇವೆಲ್ಲ ನಿರ್ಮಾಣ ಮಾಡಿಕೊಡ್ಬೇಕು. ಹಾಗೆ ನಮ್ಮ ಸಮಾಜದಲ್ಲಿ ಇನ್ನೂ ಅನೇಕ ನ್ಯೂನತೆಗಳಿವೆ. ಏಕೆಂದರೆ ಕುರಿಗಾಯಿಗಳು ಬಂದರೆ ಅವರಿಗೆ ರಕ್ಷಣೆನೇ ಇಲ್ಲ ಬಿಡಿ. ಏಕೆಂದರೆ ಹೊರಗಡೆಯಿಂದ ಬರ್ತಾರೆ ಕುರಿ ಕಾಯೋದಕ್ಕೆ ಅಂತೇಳಿ ಬಂದರೆ ಅವರಿಗೆ ಇಲ್ಲಿ ಯಾವ್ದಾರ ಒಂದು ಜಮೀನಿಗೆ ಹೋಯ್ತು ಅಂತಂದರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಅವರಿಗೆ ರಕ್ಷಣೆ ಇಲ್ಲ. ಆಮೇಲೆ ನೈಟ್ ಆತಂತ ಅವ್ರಿಗೆ ಉಳ್ಕೊಳಕ್ಕಂಥ ಜಾಗ ಇಲ್ಲ. ಹೀಗಾಗಿ ಅವರಿಗೆ ಬಂದ ಸೀಸನ್ನಲ್ಲಿ, ಯಾಕೆಂದರೆ ಈ ಸೀಸನ್ನಲ್ಲಿ ಅವರು ಮೇವಾಗಿ ಬರ್ತಾರೆ, 100-200 ಕಿಲೋಮೀಟ್ರಿಂದ ಬರ್ತಾರೆ. ಅವರಿಗೆ ಒಂದು ಆಹಾರದ ಪದ್ಧತಿನಲ್ಲಿ, ಒಂದು ಔಷಧಿನಲ್ಲಿ, ಒಂದು ರಕ್ಷಣೆ, ಪೊಲೀಸ್ ರಕ್ಷಣೆ ಇರಬೇಕು, ಒಂದು ಔಷಧಿ ಇದಿರಬೇಕು, ನೈಟ್ ಉಳ್ಕೊಳ್ಳೋ ತಂಗುದಾಣ ಆಗಬೇಕು. ಈ ಥರ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಅದೇ ರೀತಿ ನಮ್ಮ ಸಮಾಜ ಮತ್ತು ನಿರುದ್ಯೋಗಿಗಳು, ಏಕೆಂದರೆ ಸಾವಿರಾರು ಜನ ನಿರುದ್ಯೋಗಿಗಳಿದ್ದಾರೆ, ಒಬ್ಬರಿಗೆ ಕೆಲಸ ಕೊಟ್ಟಿಲ್ಲ. ನಮ್ಮ ಇದರಲ್ಲಿ ಎಜುಕೇಷನ್ ಮಾಡಿ ಪದವೀಧರರು ಸಾವಿರಾರು ಜನ ಪದವೀಧರರಿದ್ದಾರೆ. ಪದವೀಧರರಿಗೆ ಕೆಲಸ ಇಲ್ಲ. ಒಂದು ಮನೆಗೆ ನಮ್ಮ ಅರಸೀಕೆರೆಯಲ್ಲಿ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಂದರೆ ಇಬ್ಬರು ಪದವೀಧರರಿದ್ದಾರೆ, ಅವ್ರಿಗೆ ಕೆಲಸನೇ ಇಲ್ಲ. ಇಂಥ ಸರ್ಕಾರ ನಮಗೆ ಏನು ಬೇಕಾಗಿದು? ಇದು ನಮಗೆ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ಬೇಕು. ಏಕೆಂದರೆ ಮೇಯ್ನು ಇವತ್ತು ಎಲ್ಲ ಪದವೀಧರ ಮಾಡಿ ಎಲ್ಲ ಮನೇಲಿದ್ದಾರೆ, ಕೆಲಸನೇ ಇಲ್ಲ. ಕೆಲವರು ಟೌನ್ಗೆ ಹೋಗ್ತಾ ಇದ್ದಾರೆ, ನಗರಗಳಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಏನು ಸಿಗ್ತಾ ಇಲ್ಲ, ಅವರಿಗೆ ಏನು ಸಿಗ್ತಾ ಇಲ್ಲ. ಹಂಗಾಗಿ ಅವರಿಗೆಲ್ಲ ಕೆಲಸ ಸಿಗಬೇಕು. ಇದು ಮೇಯ್ನು ನಮ್ಮ ಜನಾಂಗದ ನಿರುದ್ಯೋಗಿಗಳಿಗೆ. ಅದೇ ರೀತಿ ಇನ್ನು ತಿಪ್ಟೂರು ದುದ್ದ ರಸ್ತೆ ಓಡಾಡೋಕ್ಕಾಗಲ್ಲ ಬಿಡಿ. ತಿಪ್ಟೂರಿಂದ ಬತ್ತು ಅಂತಂದರೆ ಕುರ್ಮೆಗಿಡನ ಚಿನ್ನಳ್ಳಿ ಗಿಡಿ ಹೈವೇ ರೋಡಲ್ಲಿ ರಸ್ತೆನ ಓಡಾಡ್ದಂಗೆ ಮಾಡಿದ್ದಾರೆ. ಅಷ್ಟು ಕೆಟ್ಟದಾಗಿ ಹೋಗಿದೆ. ಯಾಕೆಂದ್ರೆ KN ರಾಜಣ್ಣ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಾಗ ಗುಂಡಿನಾರ ಮುಚ್ಚಿದ್ರು. ಈಗ ನೋಡಿ, ಈಗ ನಮ್ಮ ಕೃಷ್ಣ ಬೈರೇಗೌಡರು
ಇಲ್ಲಿ ಬರಲಿ, ತುಮಕೂರಿಂದ ಸೀದಾ ತಿಪ್ಟೂರು ದುದ್ದ ಹಾಸನ ಬರಲಿ, ಗೊತ್ತಾಗುತ್ತೆ ಪರಿಸ್ಥಿತಿ ಏನಂತ. ಅವ್ರು ಸೀದಾ ಹೈವೇಲಿ ಹೋಗ್ಬಿಡ್ತಾರೆ, ಚನ್ನಪಟ್ಟಣ ಹೈವೇಲಿ ಬಂದು ಹಾಸನ ಬಂದು ಬರ್ತಾರೆ. ಇದನ್ನ ಬೇಗ ಶೀಘ್ರವಾಗಿ ಇದು ಕೆಲಸ ಮಾಡಬೇಕು. ಯಾಕೆಂದ್ರೆ ಓಡಾಡೋಕ್ಕಾಗಲ್ಲ ಬಿಡಿ. ಒಬ್ಬರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಅದು ಹೇಳ್ಬಾರ್ದು, ಬಳಸ್ಕೊಂಡು ಹೋಗ್ಬೇಕು. ಈ ಕಡೆ ಕೆಂಕೇರ ಮಾರ್ಗ ಹೋಗಿ ದಸರಿಘಟ್ಟ ತಿಪ್ಟೂರು ಹೋಗ್ಬೇಕು, ಮತ್ತು ಈ ಕಡೆ ಬಳಸ್ಕೊಂಡು ಹೋದ್ರೆ ಕೊನೆಹಳ್ಳಿ ತಿಪ್ಟೂರು ಹೋಗ್ಬೇಕು. ಈ ಥರ ಆಗಿದೆ, ಗಾಡಿಗಳು ಓಡಾಡೋಕ್ಕಾಗೋದಿಲ್ಲ. ಇನ್ನು ವಿದ್ಯಾರ್ಥಿಗಳಂತೂ ಸ್ಕೂಲ್ಗೆ ಹೋಗಂತೂ ತುಂಬ ತೊಂದರೆ ಆಗಿದೆ. ಯಾಕೆಂದ್ರೆ ಬಂದು ನೋಡಿ ಸರ್, ಅದು ಯಾಕೆ ಅಂತಂದರೆ ಗಾಡಿಗಳು ಬಿದ್ದು ಡೈಲಿ 2-3 ಆಕ್ಸಿಡೆಂಟ್ ಆಗ್ತಲೇ ಇರ್ತದೆ. ಓಡಾಡಕ್ಕೆ ಆಗೋದೇ ಇಲ್ಲ. ಬರೀ 6 ಅಡಿ ಜಾಗ ಸಿಮೆಂಟ್ ಹಾಕ್ತಾರೆ, ಒಂದು 10 ಮೀಟ್ರ್ ಹಾಕ್ತಾರೆ ನಿಲ್ಲಿಸ್ತಾರೆ, 10 ಮೀಟ್ರ್ ಹಾಕ್ತಾರೆ ನಿಲ್ಲಿಸ್ತಾರೆ. ಬರೀ 4-5 ತಿಂಗಳು ಕೆಲಸ ಮಾಡ್ತಾರೆ, 3 ಕಿಲೋಮೀಟ್ರ್ 4-5 ತಿಂಗಳು ಕೆಲಸ ಮಾಡ್ತಾರೆ, ಓಡಾಡಕ್ಕೆ ಆಗ್ತಾ ಇಲ್ಲ. ಈ ಥರ ಪರಿಸ್ಥಿತಿ ಆಗಿದೆ. ಇದು ಬೇಗ ಕೆಲಸ ಆಗಬೇಕು. ಕೃಷ್ಣ ಬೈರೇಗೌಡರಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಬನ್ನಿ ಸರ್, ನೀವು ಬನ್ನಿ, ತಿಪ್ಟೂರಿಂದ ಗಣಸಿ ದುದ್ದ ಮಾರ್ಗ ಬನ್ನಿ, ನೀವು ನೋಡಿ ಹೇಗಿದೆ ರಸ್ತೆ. ಈ ರಸ್ತೆ ನೀವು ಓಡಾಡ್ರೆ ಗೊತ್ತಾಗುತ್ತೆ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ. ಇದು ಕೆಲಸ ಆಗಬೇಕು. ಇನ್ನೊಂದು ಅದೇ ನಮ್ಮ ಗಣಸಿ ಭಾಗದಲ್ಲಿ ನೀರಾವರಿದು ಏತ ನೀರಾವರಿ ಮಾಡ್ಯಾರೆ. ಕೆಲವು ಹಳ್ಳಿಗಳಿಗೆ ಸೇರಿಸಿದ್ದಾರೆ, ಕೆಲವು ಹಳ್ಳಿಗಳು ಬಿಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಅರಸೀಕೆರೆ ಭಾಗದಲ್ಲಿ ನೀರಾವರಿ ರೈತರು 40 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ನೀರಿಲ್ಲ. ಅದರಲ್ಲೇ ಈ ರಾಜಕೀಯ ಮಾಡಿ ಕೆಲವು ಹಳ್ಳಿಗಳನ್ನು ಬಿಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಕೆಂಕೆರೆ ಭಾಗದಲ್ಲಿ ಕೆಂಕೆರೆ ಒಂದು ಕಾಯಿದೆ, ಮಲ್ಲಾಪುರ ಕಾಯಿದೆ, ನಮ್ಮ ಚಿಂದನಹಳ್ಳಿ ಗಡಿ ಇಲ್ಲ. ಚಿಂದನಹಳ್ಳಿ ಊರು, ಆಮೇಲೆ ನಾರಾಯಣಹಳ್ಳಿ, ಗುಡ್ಡೇನಹಳ್ಳಿ, ಮಂಗಳಾಪುರ, ಮಾರ್ಶೆಟ್ಟಹಳ್ಳಿ, ಹೊಸೂರು, ಈ ಗ್ರಾಮಗಳಿಗೆ ಯಾವ ಕೆರೆ ಕಟ್ಟಿ ಇದನ್ನೇ ಸೇರಿಸಿಲ್ಲ, ಪೈಪ್ಲೈನ್ ಮಾಡಿಲ್ಲ. ಏಕೆಂದರೆ ಇದು ತುಂಬ ಅಲ್ಲಿ ರೈತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಹಾಗಾಗಿ ನಮ್ಮ ಗಣಸಿ ಹೋಬಳಿ ಯಾವ ಹಳ್ಳಿ ಇದ್ದಾವೆ, ಯಾವ ಬಿಟ್ಟಿರೋದು, ಪ್ರತಿಯೊಂದು ಹಳ್ಳಿಗೂ ನೀರಾವರಿ ವ್ಯವಸ್ಥೆ ಆಗಬೇಕು. ಇದು ಮೇನ್ ಕಾರಣ. ಈ ವಿಚಾರವಾಗಿ ನಾವು ರಸ್ತೆ ಅಭಿವೃದ್ಧಿದು ಮತ್ತು ನೀರಾವರಿದು ಮುಂದಿನ ತಿಂಗಳಲ್ಲಿ ನಾವು ಚಿಂದನಹಳ್ಳಿ ಗೇಟ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ. ಈ ವಿಚಾರವಾಗಿ ಅಷ್ಟರೊಳಗಡೆ ನಮ್ಗೆ ಕೆಲಸ ಮಾಡಲಿ, ಇಲ್ಲದವ್ರನ್ನ ಪ್ರತಿಭಟನೆ ಮಾಡ್ತೀವಿ. ಅಲ್ಲೇ ಬಂದವರು ಯಾವ ಮಾಡ್ತಾರೆ ಅದನ್ನೊಂದು ಹೇಳಿ. ಮುಂದಿನ ತಿಂಗಳಂತೂ ಪ್ರತಿಭಟನೆ ಮಾಡ್ತೀವಿ ನಾವು ಚಿಂದನಹಳ್ಳಿ ಗೇಟ್ನಲ್ಲಿ ಈ ವಿಚಾರವಾಗಿ. ಮತ್ತು ರೈತರಿಗೆ ವಿದ್ಯುತ್ ಕಟ್ ಮಾಡ್ತಾ ಇರ್ತಾರೆ, ಕೊಡೋದು 7 ಅವರ್ ಅಂತ ಕರೆಂಟ್ ಹೇಳ್ತಾರೆ, ಕರೆಂಟ್ನೇ ಸರಿ ಕೊಡಲ್ಲ. ಯಾರು ಹೋಗಿ ಯಾವ್ದಾರ ಒಂದು ಊರಿನವರು ಗಲಾಟೆ ಮಾಡಿದರೆ ಆ ಕಡೆಗೆ ಲೈನ್ ಶಿಫ್ಟ್ ಮಾಡ್ತಾರೆ. ಮಾಮೂಲಿ ಇದ್ದಂತ ಕಡೆಗೆ ಕರೆಂಟ್ ಇರಲ್ಲ. ರೈತರಿಗಂತ ಪರದಾಡಂಗೆ ಆಗಿದೆ, ಕರೆಂಟ್ ಸರಿ ಕೊಡ್ತಾ ಇಲ್ಲ. ಮತ್ತು ಇದನ್ನ ಯಾವುದು ಬಿಲ್ಲು 35,000 ನೀವು ಮೀಟ್ರು ಬೋರಿಂದ ಕಟ್ಟ್ರಿ, ಇಲ್ದವ್ರು ಕಟ್ ಮಾಡ್ತೀನಿ ನಿಮ್ಗೆ ಕೊಡಲ್ಲ ಅಂತಾರೆ. ಯಾಕೆ ಕಟ್ಟಬೇಕು? ರೈತರು ದೇಶದ ಬೆನ್ನೆಲುಬು, ಆಹಾರ ದುಡಿದು ದೇಶಕ್ಕೆ ಆಗಂತ ರೈತರು ಯಾಕೆ ಕಟ್ಟಬೇಕು? ಅದು ವಜಾ ಮಾಡಿ ಫ್ರೀಯಾಗಿ ಕೊಡಲಿ ಕರೆಂಟು. ರೈತರಿಗೆ ಕರೆಂಟ್ ಕೊಟ್ಟರೆ ಬರ್ತಕ್ಕಂಥ ನೀರಲ್ಲಿ ಒಂದು ಸ್ವಲ್ಪ ದುಡಿದು ಏನಾರು ಒಂದು ಸ್ವಲ್ಪ ಹೆಂಡ್ರ ಮಕ್ಕಳು ಸಾಕ್ತಾರೆ. ಇವ್ರು ಅದು ಬಿಟ್ಬಿಟ್ಟು ಕರೆಂಟ್ ಬಿಲ್ ಕೊಡೋದು ಕಟ್ ಮಾಡ್ತೀನಿ. ಇದು ಇಂಥ ಸರ್ಕಾರ ಏನಕ್ಕೆ ನಮಗೆ? ರೈತರಿಗಿಲ್ಲ ಸರ್ಕಾರ ಏನಕ್ಕೆ? ಕರೆಂಟ್ ಬಿಲ್ ಕೇಳ್ಕೊಡೋದು ರೈತರಲ್ಲಿ, ಯಾವುದೇ ಬೋರ್ವಿಲ್ಗೆ ದುಡ್ಡು ಕಟ್ಸೇ ಕೊಡೋದು. ಇದು ಮೇಯ್ನ್ ಆಗ್ರಹ. ಇದು ಯಾಕೆಂದ್ರೆ ಈಗ ಹೇಳ್ಯಾರೆ 3 ತಿಂಗಳು ಕಟ್ತವ್ರು ಎಲ್ಲ ಕಟ್ ಮಾಡಿಬಿಡ್ರಿ ಅಂತ ಮಿನಿಸ್ಟರ್ ಹೇಳಿದ್ರೆ. ಇದ್ರ ಬಗ್ಗೆ ಏನು ಕಟ್ಸಿ ಅಂತಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ರೈತರೆಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ, ಕರೆಂಟ್ ಬಿಲ್ ಕೇಳ್ಕೊಡೋದು ಇದು. ಮತ್ತು ಇನ್ನು ನಮ್ಮ ಅರಸೀಕೆರೆ ಭಾಗದಲ್ಲಿ ನಮ್ಮ ಸಮಾಜದರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಏನು ಇಲ್ದಲ್ಲ ಸುಮ್ಮನೆ ಕೇಸ್ ಹಾಕ್ತಾರೆ. ಅವ್ರು ಕೃತ್ಯನೇ ಮಾಡಿರಲ್ಲ, ಏನು ಇದಾಗಿ ಪರಿಶೋಧನೆ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಲಿ, ಅಂತರ ಮೇಲೆ ಕೇಸ್ ಹಾಕಿ ಹೇಳಿ, ತಪ್ಪು ಮಾಡಿದಾನೆ ಹಾಕಲಿ. ತಪ್ಪು ಮಾಡಿದ್ದವರಿಗೆಲ್ಲ ಕೇಸ್ ಹಾಕ್ತಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮನಗಂಡು ನಮ್ಮ ಮಿನಿಸ್ಟ್ರುಗಳಾಗ್ಬೋದು, ಮಂತ್ರಿಗಳಾಗ್ಬೋದು, ಇದ್ರ ಬಗ್ಗೆ ತಡೆ ಆಗಬೇಕು. ಇಷ್ಟು ಹೇಳ್ತಾ, ಮತ್ತು ನಮ್ಮ ಅರಸೀಕೆರೆಯಲ್ಲಿ NR ಸಂತೋಷಣ್ಣ ಇದ್ದಾರೆ, ಎಲ್ಲರಿಗೂ 24/7 ನಂಗೆ ಕೆಲಸ ಕಾರ್ಯಗಳು ಸ್ಪಂದಿಸ್ತಾ ಇದ್ದಾರೆ. ನೆಕ್ಸ್ಟ್ 26 ಚುನಾವಣೆಗೆ 28 ಚುನಾವಣೆಗೆ ಅವ್ರು MLA ಆಗಿ ಬರ್ತಾರೆ, ಇದು ಖಂಡಿತ. ಏಕೆಂದರೆ ನಮ್ಮ ಅಣ್ಣ ದೇವೇಗೌಡರು ಸಾಹೇಬರು ನೀರಾವರಿ ಇದರಲ್ಲಿ ಯಾರು ಪರಿಹರಿಸೋಕ್ಕಾಗಿರಲ್ಲ. ಯಾವುದು ಇವ ಅರಣ್ಯ ಪ್ರದೇಶದಲ್ಲಿ ಚಾನಲ್ ಮಾಡೋಕ್ಕೆ ಬಿಟ್ಟಿರಲ್ಲ. ರಾಜ್ಯಸಭೆಯಲ್ಲಿ ನಮ್ಮ ದೇವೇಗೌಡರು ಸಾಹೇಬರು ಬಗೆಹರಿಸಿಬಿಟ್ಟಿದ್ದಾರೆ ಎಲ್ಲ ಊರಿಗಿವೆ. ಅವರು ಭಾಗೀರಥ, ನಮ್ಮ ಹಾಸನ ಜಿಲ್ಲೆಯ ನೀರಾವರಿ ಭಾಗೀರಥ ಅಂತಂದರೆ ನಮ್ಮ ದೇವೇಗೌಡರು ಸಾಹೇಬರು. ಯಾಕೆಂದರೆ ದೇವೇಗೌಡರು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕು ಅರಸೀಕೆರೆ ತಾಲೂಕಲ್ಲಿ ಅಭಿವೃದ್ಧಿ ಆಗಿರೋದು ದೇವೇಗೌಡರಿಂದಲೇ. ಅವರು ಮತ್ತು ರೇವಣ್ಣ ಕುಮಾರಣ್ಣನಿಂದಲೇ ಕೆಲಸಗಳು ಹೆಚ್ಚಿಗೆ ಅಭಿವೃದ್ಧಿ ಆಗಿರತಕ್ಕಂಥದ್ದು. ಯಾಕೆಂದ್ರೆ ಈಗ ಹೇಳ್ಕೋಬಹುದು, ಯಾಕೆಂದರೆ ನಾವು ಅವ್ರ ಪಕ್ಷದಲ್ಲೇ ಇದ್ದುಕೊಂಡು ಈ ಥರ ಇದು ಮಾಡೋದು ತರವಲ್ಲ. ಯಾಕೆಂದ್ರೆ ಗುಂಡಿ ಬಿದ್ದಿದೆ, ಎಷ್ಟೋ ಬನ್ನಿ ನೋಡಿ, ರೋಡೆಲ್ಲ ಗುಂಡಿ ಬಿದ್ದಿದೆ, ರೋಡ್ ಗುಂಡು ಬಿದ್ದು, ಕೆರೆ ಕಟ್ಟೆಲ್ಲ ಗುಂಡು ಬಿದ್ದು, ಏನು ಒಂದು ಕೆಲಸ ಆಗಿಲ್ಲ. ಎಲ್ಲ ಮೇನ್ ರೋಡಲ್ಲಿ ಮಾಡ್ಕೊಂಡು ಹೋಗ್ತಾರೆ ಬಿಡ್ತಾರೆ. ಅದು ಮೇನ್ ರೋಡಲ್ಲೂ ಗುಂಡು ಬಿದ್ದ ಬಿಡಿ, ಕೇಳ್ಕೊಂಡ್ರು ಮಾಡ್ತಾ ಇಲ್ಲ. ಈ ಥರ ಸನ್ನಿವೇಶ ಬಂದೈತೆ. ನೆಕ್ಸ್ಟು ಇವೆಲ್ಲ ಕೆಲಸಗಳು ಆಗಬೇಕು. ಮತ್ತು ನಮ್ಮ
28ರ ಚುನಾವಣೆಗೆ ಕುಮಾರಣ್ಣನ ಮಂತ್ರಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕೇಳಿಕೆತ್ತಿಂದ ಜಿಲ್ಲಾ ಇದು ಜನತೆ ಪರವಾಗಿ ನೀವು ಮಾತಾಡಿ ಭರತ್. ಎಲ್ಲರಿಗೂ ನಮಸ್ತೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಹೆಸರು ಬಂದು ಭರತ್ ಅಂತ ರಾಮಜೋಹಳ್ಳಿ, ಕುರುಬ ಸಮಾಜದ ಯುವ ಮುಖಂಡ. ಇವತ್ತೇನು ನಮ್ಮ ಕುರುಬ ಸಮಾಜಕ್ಕೆ ಆಗ್ತಿರೋಂಥ ಅನ್ಯಾಯನ ಖಂಡಿಸಿ ಏನಕ್ಕೋಸ್ಕರ ಅಂತ ಹೇಳಿದ್ರೆ ತಾರತಮ್ಯ ಮಾಡ್ತಕ್ಕಂಥದ್ದು ಇವತ್ತು ಅರಸೀಕೆರೆ ಚಾಲಕಲ್ಲಿ ತುಂಬ ಜಾಸ್ತಿ ಆಗಿದೆ. ಒಂದು ಸಮಾಜಕ್ಕೊಂದು ಇನ್ನೊಂದು ಸಮಾಜಕ್ಕೊಂದು, ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. 20 ವರ್ಷದಿಂದ ಕೂಡ ಇದು ನಡೀತಾ ಬರ್ತದೆ. ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇಲ್ಲ, ಎಲ್ಲ ಸಮರ್ಥನೆ ಮಾಡ್ಕೊಂತ ಬರ್ತಾರೆ. ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರು ಇವತ್ತು ಸಮರ್ಥನೆ ಮಾಡ್ಕೊಂತ ಇವತ್ತು ಬರ್ತಿದ್ದಾರೆ. ಆ ವಿಚಾರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಿದ್ದೀವಿ. ಇವತ್ತು ಸಂಗೊಳ್ಳಿ ರಾಯಣ್ಣನವರು ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬ್ರಿಟಿಷ್ ವಿರುದ್ಧ ಮೊದಲ ಬಾರಿಗೆ ಕತ್ತಿ ಹಿಡಿದು ಹೋರಾಡಿದಂಥ ವ್ಯಕ್ತಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲಿಕ್ಕೋಸ್ಕರ ಕಿತ್ತೂರು ರಾಣಿ ಚೆನ್ನಮ್ಮಳ ಬಲಗೈ ಬಂಟ. ಇವತ್ತು ಅವರ ಪ್ರತಿಮೆಗೆ 20 ವರ್ಷದಿಂದ ನಮ್ಮ ಸಮಾಜದಿಂದ ಕೇಳ್ತಿದ್ದು, ಈಗ ಪ್ರತಿಮೆ ಮಾಡಿಸಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಖುಷಿ ಪಡ್ತೀವಿ. ಆ ಒಂದು ಪ್ರತಿಮೆ ಮಾಡಿಸಿರೋದಕ್ಕೆ. ಆ ಪ್ರತಿಮೆ ಮಾಡಿಸೋದ್ರೂ ಕೂಡ ತಾರತಮ್ಯ, ಒಂದು ಸಮಾಜಕ್ಕೆ ಒಂಥರ, ಒಂದು ಸಮಾಜಕ್ಕೆ ಒಂಥರ ಒಂದು ಪ್ರತಿಮೆನ ಮಾಡಿಸಿದ್ದಾರೆ. ಇವತ್ತು ಯಾವ ಥರ ಅಂತ ಹೇಳಿದರೆ, ಒಂದು ಸಮಾಜ ಯಾಕಂದರೆ ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದರೆ ನಾವೆಲ್ಲರೂ ಒಂದೇ ಜಾತಿನ ಹೋಗಲಾಡಿಸ್ಬೇಕು ಅಂತೇಳಿ ಹೇಳಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು, ಜಗಜ್ಯೋತಿ ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿದರು. ಇವತ್ತು ಅರಸೀಕೆರೆಯಲ್ಲಿ ಏನಾಗ್ತಿದೆಯಪ್ಪ ಅಂತ ಹೇಳಿದರೆ, ಒಂದು ಸಮಾಜಕ್ಕೆ ಒಂಥರ ಪ್ರತಿಮೆ ಮಾಡಿಸೋದು, ಮತ್ತೊಂದು ಸಮಾಜಕ್ಕೆ ಒಂಥರ ಪ್ರತಿಮೆ ಮಾಡಿಸ್ತಕ್ಕಂಥದ್ದು. ಸಿಮೆಂಟಿನ ಕಾಂಕ್ರೀಟಲ್ಲಿ ಪ್ರತಿಮೆ ಕೆಳಗಡೆ ಒಂದು ಬೇಸ್ ಕೋರ್ಸ್ನ ಮಾಡಿಸಿದೆ. ಅದು ಇವತ್ತು ಇರುತ್ತಾ ನಾಳಿಗೆ ಹೋಗ್ತಾ ಗೊತ್ತಿಲ್ಲ, ಎಷ್ಟು ದಿವಸ ಗ್ಯಾರಂಟಿ ಇಲ್ಲ ಅದು. ಇದನ್ನು ಕೂಡ ಸಮರ್ಥನೆ ಮಾಡ್ಕೊತಿದ್ದಾರೆ ನಮ್ಮ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಿರ್ಬೋದು, ಜಿಲ್ಲಾಧ್ಯಕ್ಷರಿರ್ಬೋದು, ಸಮರ್ಥನೆ ಮಾಡ್ಕೊತಿದ್ದಾರೆ. ಅದು ಯಾವ ಥರ ಮಾಡ್ಕೊತಿದ್ದಾರೆ ಗೊತ್ತಿಲ್ಲ. ಅದೇ ಥರ ನಮ್ಮ ತಾಲೂಕಿನಲ್ಲಿ 20 ವರ್ಷದಿಂದ ಇಲ್ಲಿಯೂ ಕೂಡ ಕುರುಬ ಸಮುದಾಯ ಭವನ ಇನ್ನೂ ಆಗಿಲ್ಲ. ಇನ್ನೂ ಕೂಡ ಕುರುಬ ಸಮಾಜದ ಸಮುದಾಯ ಭವನ ತಾಲೂಕು ಹೆಡ್ ಕ್ವಾರ್ಟರ್ ಇನ್ನೂ ಇಲ್ಲ. ಅದೇ ಬಾಣಾವರದಲ್ಲಿ ಕುರುಬ ಸಮುದಾಯ ಭವನ ಓಪನ್ ಮಾಡಿದ್ರು. ಯಾವ ಉದ್ದೇಶಕ್ಕೋಸ್ಕರ ಓಪನ್ ಮಾಡಿದ್ರು? ಸನ್ಮಾನ್ಯ ಸಿದ್ದರಾಮಯ್ಯನವರು ಬರ್ತಾರೆ ಅಂತ ಹೇಳ್ಬಿಟ್ಟು ಕುರುಬ ಸಮುದಾಯ ಭವನ ಓಪನ್ ಮಾಡಿದ್ರು. ಅದನ್ನ ಬಿಟ್ಟರೆ ಅರಸೀಕೆರೆ ತಾಲೂಕಲ್ಲಿ ಇನ್ನೂ ಆಗಿಲ್ಲ. ಇದನ್ನ ಯಾರು ಕೂಡ ಕೇಳ್ತಾ ಇಲ್ಲ, ಸಮರ್ಥನೆ ಮಾಡ್ಕೊತಾರೆ. ಗಂಡಸಿಲೆ ಆಗಿಲ್ಲ, ಹೋಬಳಿ ಲೆವೆಲಲ್ಲಿ ಆಗಿಲ್ಲ, ಎಲ್ಲದೂ ಕೂಡ ಸಮರ್ಥನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಆಗಿದ್ದಾರೆ. ಈಗ ಯಾವ ಥರ ಇದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಸಮಾಜದ ಮುಖಂಡರುಗಳೇ ಈ ಥರ ಸಮರ್ಥನೆ ಮಾಡ್ಕೊತಿದ್ದಾರೆ. ಇವತ್ತು ಏನು ಚೌಟ್ರಿ ಕಟ್ತಾರೆ ಅರಸೀಕೆರೆ ತಾಲೂಕಲ್ಲಿ ಕುರುಬ ಸಮುದಾಯ, ಅಲ್ಲಿ ಜಸ್ಟ್ ಒಂದು ಬಸ್ ಟರ್ನ್ ಆಗಲ್ಲ. ಆ ಜಾಗದಲ್ಲಿ ಒಂದು ಬಸ್ ಹೋಗಿ ಬರ್ಲಿಕ್ಕೆ ಕೂಡ ಜಾಗ ಇಲ್ಲ. ಆ ಜಾಗದಲ್ಲಿ ಇವತ್ತು ಚೌಟ್ರಿನ ಸಮುದಾಯ ಭವನ ಕಟ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಬೇಕಾದ್ದೆ. ಇವತ್ತು ನಮ್ಮ ಸ್ವಾಮಿಗಳಿಗೆ, ಶಿವಾನಂದ ಮಹಾಪುರ ಸ್ವಾಮಿಗಳಿಗೆ ಅವಮಾನ ಮಾಡಿದ್ರು. ಕನಕ ಜಯಂತಿ ಕರೆಸ್ಬಿಟ್ಟು ಅವಮಾನ ಮಾಡಿದ್ರು. ಬಹಿರಂಗ ಸಭೆಯಲ್ಲಿ ಅವಮಾನ ಮಾಡಿದ್ರು. ಅದನ್ನು ಕೂಡ ಯಾರು ಕ್ವಶನ್ ಮಾಡಿ ಕೇಳಲಿಲ್ಲ, ಪ್ರಶ್ನಿಸಲಿಲ್ಲ. ಯಾಕೆ ನಮ್ಮ ಸ್ವಾಮಿಗಳಿಗೆ ಅವಮಾನ